ಹೌದು, ಚೆಕ್ ಮಾಡಿ ಬೇಗ ಹೇಳಿ. ಟೈಮ್ ಕರೆಕ್ಟಾಗಿ ಊಟ ರೆಡಿ ಇರಬೇಕು. ಆಲ್ಮೋಸ್ಟ್ ಎಲ್ಲ ಇದೆ ಸರ್, ಏನು ಬೇಕಾಗಲ್ಲ ಅನ್ಸುತ್ತೆ. ನಾವಾಗಲೇ ಅಡುಗೆ ರೆಡಿ ಮಾಡ್ಕೋತಾ ಇದ್ದೀವಿ. ನನಗ್ಯಾಕೆ ಕುಡಿತಿದ್ದೀರಾ? ಅಲ್ವೋ ಬಡವ, ನನ್ನ ಮಗಳು ಅಳಿಯನ್ನ ಆಡ್ಕೊಳ್ಳೋಷ್ಟು ಬೆಳೆದು ಬಿಟ್ಟಿದ್ದೀಯಪ್ಪ ನೀನು. ಏನೋ ಅವರಿಬ್ಬರನ್ನು ಭಾರಿ ಚೆನ್ನಾಗಿ ಇಮಿಟೇಟ್ ಮಾಡಿಬಿಟ್ಟಿಯಂತೆ. ಚೆನ್ನಾಗಿ ಮಾಡಿದ್ನಲ್ಲ ತಾತ. ನಂದು 2 ಸೆಟ್ಸ್ ಕುಡಿತಾತ. ಅಪ್ಪ ಅಮ್ಮ ಮದುವೆ ಆದಾಗ ಸ್ವಲ್ಪ ಮುನ್ಸ್ಕೊಂಡಿದ್ದೆ, ಸರಿಯಾಗಿ ಮಾತಾಡ್ತಿರ್ಲಿಲ್ಲ. ಇವ್ನು ನೋಡಿದ್ರೆ ನಾ ಅಪ್ಪ ಅಮ್ಮ ಮದುವೆ ಆಗೋದೇ ಇಷ್ಟ ಇಲ್ಲ ಅಂತಾರ ಇಮಿಟೇಟ್ ಮಾಡ್ದ. ಅದು ನಿಜಾನೇ ತಾನೆ, ಸರಿಯಾಗೇ ಮಾಡಿದ್ದೀನಲ್ಲ. ಸಮರ್ಥ್ಗಿಂತ ಅಪ್ಪ ಅಮ್ಮನ ಮೇಲೆ ಕೋಪ ಜಾಸ್ತಿ ಮಾಡ್ಕೊಂಡಿದ್ದು ನಾನು ಮತ್ತೆ ಅಣ್ಣ. ಆದರೆ ಈಗ ನೋಡಿ, ನಮಗೆ ತಾಯಿ ಪ್ರೀತಿ ಸಿಕ್ಕಿದೆ, ಅಕ್ಕ ತಾತ ಎಲ್ಲರ ಪ್ರೀತಿನೂ ಸಿಕ್ಕಿದೆ. ಹಾಗೆ ನೋಡಕ್ ಹೋದ್ರೆ ನಾವೇ ಲಕ್ಕಿ. ಸರ್, ಎಲ್ಲ ಚೆಕ್ ಮಾಡಿದ್ದೀನಿ, ಬೇರೆ ಯಾವ ಐಟಮ್ ಬೇಡ. ಸರಿ, ಹಾಗಿದ್ರೆ ನಾನು ಹೊರಡ್ತೀನಿ. ಅಲ್ಲೇನಾದ್ರೂ ಕೆಲಸ ಪೆಂಡಿಂಗ್ ಇದೆ ನೋಡ್ತೀನಿ. ದಂಡ್ಪಿಂಡ, ನೀನು ಹೊರಡು. ಶಾಸ್ತ್ರಕ್ಕೆ ಏನಾದ್ರು ಸಹಾಯ ಬೇಕು ಅಂತಂದ್ರೆ ಅಲ್ಲಿ ನೋಡ್ಕೋ. ನಾನು ಇಲ್ಲಿ ಕೆಲಸ ನೋಡ್ಕೋತೀನಿ ನಾನು. ಸರಿ ತಾತ. ಈ ಮುದ್ಕ ಬೇರೆ ಇಲ್ಲೇ ಬಂದು ನಿಂತಿದ್ದಾನೆ. ಇವನ್ ಕಣ್ಣು ಹದ್ದೇನ್ ಕಣ್ಣಿದ್ದ ಹಾಗೆ. ಆದಷ್ಟು ಇವನ್ ಕಣ್ಣಿಗೆ ನಾನು ಬೀಳಬಾರ್ದು. ಅಡುಗೆ ತುಂಬ ಚೆನ್ನಾಗಾಗಬೇಕು. ಒಂದು ಸ್ವಲ್ಪ ಹೆಚ್ಚಾಗೆ ಮಾಡಿರಿ. ಯಾಕೆ ಅಂತಂದರೆ ಈ ಕೊನೆ ಪಂಕ್ತಿಲಿ ಕೂತ್ಕೋತಾರಲ್ಲ, ಅವರಿಗೆ ಒಂದಷ್ಟು ಕಮ್ಮಿ ಆಗಿಬಿಟ್ಟಿರುತ್ತೆ. ಹಾಗಾಗಬಾರ್ದು. ಅವರು ಹೊಟ್ಟೆ ತುಂಬ ತಿನ್ನಬೇಕು, ಗೊತ್ತಾಯ್ತಾ? ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ ಸರ್. ತುಳಸಿ ಮೇಡಮ್ ಅದನ್ನೇ ಹೇಳಿದ್ದಾರೆ, ನಾವು ಅದ್ರ ಬಗ್ಗೆ ಗಮನ ಹರಿಸ್ತೀವಿ. ಹಾಂ, ಆಮೇಲೆ ಪಾಯಸಕ್ಕೆ ಗೋಡಂಬಿ ದ್ರಾಕ್ಷಿ ಎಲ್ಲ ಸ್ವಲ್ಪ ಯಥೇಚ್ಛವಾಗಿ ಹಾಕಿ, ಕೈ ಬಿಗಿ ಹಿಡಿಬೇಡಿ. ಸಾಂಬಾರ್ಗೆ ಉಪ್ಪು ಹುಳಿ ಖಾರ ಕರೆಕ್ಟಾಗಿ ಹಾಕಬೇಕು. ಓಕೆ ಸರ್, ಅಡುಗೆ ಆದ ತಕ್ಷಣ ಊಟ ಮಾಡ್ಸೋಕೆ ಮುಂಚೆ ನೀವೇ ಬಂದು ಟೇಸ್ಟ್ ಮಾಡಿ. ಈ ಮುದ್ಕ ಮಾತಾಡ್ತಿರುವಾಗಲೇ ನಾನು ಇಲ್ಲಿಂದ ಎಸ್ಕೇಪ್ ಆಗ್ಬಿಡ್ಬೇಕು. ಏನವ, ಒಂದು ನಿಮಿಷ ನಿಂತ್ಕೋ. ಅಯ್ಯೋ, ನೋಡೇ ಬಿಟ್ನಾ ಇವನು. ನನ್ನ ಕತೆ ಮುಗೀತು ಅಷ್ಟೇ. ಏನಾಯ್ತು ಸರ್? ಅಲ್ಲಪ್ಪ, ಅಡುಗೆ ಮಾಡೋರು ಅಡುಗೆ ಮಾಡೋವಾಗ ತಲೆಗೆ ಕ್ಯಾಪ್ ಹಾಕ್ಕೊಂಡಿರ್ಬೇಕಲ್ವಾ? ಇಲ್ಲದೆ ಹೊರ ಅವ್ರ ಕೂದಲು ಏನಾದರೂ ಅಡುಗೆಗೆ ಬಿದ್ದು ಅದು ಊಟ ಮಾಡೋರ್ಗೇನಾದ್ರು ಸಿಕ್ಕಿದ್ರೆ ಚೆನ್ನಾಗಿರತ್ತ. ಸಾರಿ ಸರ್, ನಾನು ಅದನ್ನು ಗಮನಿಸಲಿಲ್ಲ. ಈಗಲೇ ಕ್ಯಾಪ್ ಹಾಕೊಳ್ಳೋಕೆ ಹೇಳ್ತೀನಿ. ಸರಿ, ನಿಮ್ಮ ಕೆಲಸ ಮುಂದುವರ್ಸಿ. ಬಮ್ಮ, ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದೆಯಾ? ಬಾ, ತುಂಬ ಕೆಲಸ ಇದೆ. ಬಾ, ಈ ಮುದುಕನಿಂದ ಸ್ವಲ್ಪದ್ರಲ್ಲೇ ತಪ್ಪಿಸ್ಕೊಂಡೆ. ಮೊದಲು ನಾನು ಬಂದಿರೋ ಕೆಲಸನ ಆದಷ್ಟು ಬೇಗ ಮುಗಿಸ್ಬೇಕು. ಇಲ್ಲಿವರೆಗೂ ನನ್ನ ಮೇಲೆ ಯಾರಿಗೂ ಡೌಟ್ ಬಂದಿಲ್ಲ. ಹೇಗಾದರೂ ಮಾಡಿ ಆ ಮಗುನ ಎತ್ಕೊಂಡು ಇಲ್ಲಿಂದ ಹೊರಟು ಬಿಡಬೇಕು. ಇಷ್ಟೊತ್ತಾಯಿತು, ಇನ್ನೂ ಆ ಕಿವಿ ಚುಚ್ಚೋರು ಬರಲೇ ಇಲ್ವಲ್ಲ. ಅವಿ, ಒಂದು ಫೋನ್ ಮಾಡು. ಈಗಷ್ಟೇ ಫೋನ್ ಮಾಡಿದ್ದಪ್ಪ, ಇಲ್ಲಿ ಹತ್ರ ಇದ್ದಾರಂತೆ, ಬಂದ್ಬಿಡ್ತಾರೆ. ತುಳಸಿ, ಉತ್ತರ ಕುಮಾರ. ಅಭಿ, ಯಾಕೆ ಏನಾಯ್ತು? ಸಪ್ಪಗಿದೆಯಾ? ಕಿವಿ ಚುಚ್ಚೋ ಶಾಸ್ತ್ರ ಏನೋ ಮಾಡ್ತಿದ್ದೀವಿ, ಆದರೆ ಈ ರೀತಿ ಕಿವಿ ಚುಚ್ಚೋದ್ರಿಂದ ಮಗುಗೆ ನೋವಾಗಲ್ವಾ? ನಮ್ಮ ಪುಟ್ಟಲಕ್ಷ್ಮಿಗೆ ನೋವಾದರೆ ನನಗೂ ನೋವಾಗುತ್ತೆ. ಅಯ್ಯೋ ದಡ್ಡ, ಅದಕ್ಕೆ ಹೀಗೆ ಸಪ್ಪಗೆ ನಿಂತಿದ್ಯಾ? ನಮ್ಮ ಮೀರಾಗ ಏನೂ ನೋವಾಗಲ್ಲ. ಅವಳು ಆರಾಮಾಗಿ ಕಿವಿ ಚುಚ್ಚಿಸ್ಕೋತಾಳೆ. ನೋವಾಗೋದೆಲ್ಲ ನಿಮ್ಗಳಿಗೆ. ಇಲ್ಲ ಅಮ್ಮ, ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ. ಅಷ್ಟು ಚಿಕ್ಕ ಮಗುಗೆ ಈ ಥರ ಚುಚ್ಚಿದ್ರೆ ನೋವಾಗುತ್ತೆ ತಾನೆ.
ರೇ ಹಾಗೆಲ್ಲ ಏನು ನೋವು ಆಗೋದಿಲ್ಲ ಕಣೋ. ಮಕ್ಕಳಿಗೆ ಹೊರಗಿನ ಚರ್ಮಕ್ಕೆ ನೋವು ಆಗೋದು ಅಥವಾ ಅದು ತಿಳಿಯೋದು ಅವಕ್ಕೆ 2 ವರ್ಷ 3 ವರ್ಷ ಆದಮೇಲೆ. ಇದನ್ನ ನಾನು ಹೇಳ್ತಿರೋದಲ್ಲಪ್ಪ, ನಿಮ್ಮ ಸೈನ್ಸೇ ಹೇಳ್ತಾ ಇರೋದು. ದತ್ತ ಅವ್ರು ಹೇಳ್ತಿರೋದು ಸರಿ. ಮಕ್ಕಳಿಗೆ ಸುಮಾರು 2 ರಿಂದ 3 ವರ್ಷ ಆಗೋವರೆಗೂ ಅಷ್ಟಾಗಿ ನೋವು ಗೊತ್ತಾಗಲ್ಲ. ಅಂದರೆ ನೋವು ಆಗುತ್ತೆ, ಆದರೆ ನಮಗೆಲ್ಲ ಆಗುತ್ತಲ್ಲ ಅಷ್ಟು ನೋವು ಗೊತ್ತಾಗಲ್ಲ. ನಮ್ಗಾಗೋ ನೋವಿಗೆ ಬ್ರೈನು ಬೇಗ ರಿಯಾಕ್ಟ್ ಮಾಡುತ್ತೆ, ಆದರೆ ಮಕ್ಕಳಿಗೆ ಆಗಲ್ಲ. ಆದರೂ ಈ ರೀತಿ ಕಿವಿ ಚುಚ್ಚೋದೆಲ್ಲ ಯಾಕೆ ಬೇಕು? ನಾವು ಮಕ್ಕಳಾಗಿದ್ದಾಗ ಕಿವಿ ಚುಚ್ಚಿಸ್ಕೊಂಡಿದ್ವಿ, ಆದರೆ ಈಗ ದೊಡ್ಡವರಾದ್ಮೇಲೆ ಗನ್ ಶಾಟ್ಸ್ ಎಲ್ಲ ಮಾಡಿಸ್ಕೋಬೋದಲ್ವಾ? ಮಾಡಿಸ್ಕೋಬೋದು. ಈಗಿನ ಕಾಲದಲ್ಲಿ ಕಿವಿ ಚುಚ್ಚೋದಕ್ಕೆ ಬೇಕಾದಷ್ಟು ಟೆಕ್ನಾಲಜಿಗಳೆಲ್ಲ ಬಂದು ಹೋಗಿದೆ. ಆದರೆ ಶಾಸ್ತ್ರ ಸಂಪ್ರದಾಯದ ಪ್ರಕಾರ ಮಾಡಬೇಕು ಅಂದರೆ ಅದಕ್ಕೆ ಬೇರೆ ಅರ್ಥ ಇದೆಮ್ಮ. ದತ್ತ ಅವರೇ, ಅಷ್ಟೊಂದು ನಿಗೂಢ ಅರ್ಥಗಳಿದಾವ? ಹೌದಪ್ಪ. ನಮ್ಮ ಧರ್ಮದಲ್ಲಿ 16 ವಿಧಿಗಳಿವೆ. ಅಂದರೆ 16 ಸಂಸ್ಕಾರಗಳಲ್ಲಿ ಇದು ಕೂಡ ಒಂದು. ಇದಕ್ಕೆ ಕಾಂಚೇದನ ಸಂಸ್ಕಾರ ಅಥವಾ ಕರ್ಣಭೇದ ಸಂಸ್ಕಾರ ಅಂತ ಹೇಳ್ತಾರೆ. ತುಳಸಿ, ನಿನಗಿದ್ರ ಬಗ್ಗೆ ಚೆನ್ನಾಗೇ ಗೊತ್ತಿರಬೇಕಲ್ಲ, ಹೇಳು. ಹೌದು ಮಾವ,